ನಮಸ್ಕಾರ ಸ್ವಾಮಿ. ನಾವು ಬಸವಣ್ಣವರು. ಭಾರತ ದೇಶದಲ್ಲಿ ನಮ್ಮ ಜಾನಪದ ಸಂಸ್ಕೃತಿಯು ಅತ್ಯಂತ ಶ್ರೀಮಂತವಾಗಿದ್ದು, ಅನಾದಿ ಕಾಲದಿಂದಲೂ ಬಾಯಿಯಿಂದ ಬಾಯಿಗೆ ಸಾಗಿ ಬಂದ ಜಾನಪದ ಜ್ಞಾನವು ಕಾಲಕ್ಕೆ ತಕ್ಕಂತೆ ಬದಲಾವಣೆಗೊಂಡಿದೆ. ಆದರೆ ಜಾನಪದ ಎಷ್ಟೇ ರೂಪಾಂತರಗೊಂಡರೂ ಸಹ ಅದು ತನ್ನ ಮೂಲದ ಸೊಗಡನ್ನು ಮಾತ್ರ ತನ್ನಲ್ಲಿಯೇ ಗರ್ಭಿಸಿಕೊಂಡು ಕಲೆ, ಸಾಹಿತ್ಯ, ನೃತ್ಯ, ಅದರಲ್ಲಿ ಕೋಲೆ ಬಸವ ಸಮುದಾಯದವರ ಮನರಂಜನೆಯ ಆಟವು ವಿಭಿನ್ನವಾಗಿರುವುದನ್ನು ಕಾಣಬಹುದಾಗಿದೆ. ಈ ಕೋಲೆ ಪದವು ಕಪಿಲೆ ಎಂಬ ಪದದಿಂದ ಬಂದಿದ್ದು, ಇದಕ್ಕೆ ಬಸವ, ಎತ್ತು, ಗೂಳಿ ಎಂಬೆಲ್ಲ ಅರ್ಥಗಳಿವೆ. ಹೀಗೆ ಊರುಗಳಲ್ಲಿ ದೇವರ ಹೆಸರಿನಲ್ಲಿ ಬಿಟ್ಟಿರುವ ಬಸವನನ್ನು ಕರೆತಂದು ಅವುಗಳಿಗೆ ತರಬೇತಿ ನೀಡಿ ಆಟವಾಡಿಸುತ್ತಾ ಹೊಟ್ಟೆ ತುಂಬಿಸಿಕೊಳ್ಳುವ ಜನಪದ ವೃತ್ತಿಕಾರರನ್ನು ಕೋಲೆ ಬಸವನ್ನಾಡಿಸುವರು ಎಂದು ಕರೆಯುವುದು ವಾಡಿಕೆಯಾಗಿದೆ. ಇವರು ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಹೆಚ್ಚಾಗಿ ಕಂಡುಬರುತ್ತಾರೆ. ಪುರಾಣದ ಕಥೆಯ ಪ್ರಕಾರ ರಾಕ್ಷಸನೊಬ್ಬನನ್ನು ಸಂಹಾರ ಮಾಡಲು ನಂದಿಯು ಬಸವನಾಗಿ, ಶಿವ ವಾಲಗ ಊದುವನಾಗಿ, ವಿಷ್ಣು ಕೋಲೆ ಬಸವನ್ನಾಡಿಸುವನಾಗಿ ಬರುವ ಪ್ರಸಂಗವಿದೆ. ಭಿಕ್ಷೆ ಬೇಡಿ ಬದುಕುವಂತಹ ಅಲೆಮಾರಿ ಕೋಲೆ ಬಸವ ಜನಾಂಗದವರಿಗೆ ಒಂದು ನಿರ್ದಿಷ್ಟವಾದ ಮನೆ ಇಲ್ಲದ ಕಾರಣ ಸ್ಲಮ್ಗಳಲ್ಲಿ ಸಣ್ಣ ಪುಟ್ಟ ಗುಡಿಸಲು ಕಟ್ಟಿಕೊಂಡು ದಿನನಿತ್ಯ ಕಷ್ಟದ ಜೀವನ ಸಾಗಿಸುತ್ತಾ ಬದುಕುತ್ತಿದ್ದಾರೆ. ಬದುಕು ಜಟಕ ಬಂಡಿ, ವಿಧಿ ಅದರ ಸಾಹೇಬ ಎಂಬ DVGಯವರ ಕವಿತೆಯಂತೆ ಅಲೆಮಾರಿ ಕೋಲೆ ಬಸವ ಸಮುದಾಯದವರ ಜೀವನ ಚಕ್ರದ ಬಂಡಿಯು ಕೂಡ ಅನಾಥ ಪ್ರಜ್ಞೆಯಲ್ಲಿ ಮುಳುಗುತ್ತಿರುವುದನ್ನು ಕಾಣಬಹುದಾಗಿದೆ. ಕೋಲೆ ಬಸವ ಸಮುದಾಯದವರ ದಿನನಿತ್ಯದ ದಿನಚರಿ ಸಾಗುವುದು ನಸುಕಿನ ಬೆಳಗಿನ ಜಾವದಿಂದ. ಇವರು ಬೆಳಗ್ಗೆ ಎದ್ದು ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿ ಕೋಲೆ ಬಸವನಿಗೆ ಮೇವು ನೀಡಿ ನಂತರ ಅದನ್ನು ಸಿಂಗಾರ ಮಾಡುವುದರ ಮೂಲಕ ಜೀವನ ಪ್ರಾರಂಭಿಸುತ್ತಾ ಬಸವನಿಗೆ ಅಲಂಕಾರ ಮಾಡುತ್ತಿರುವುದನ್ನು ನೀವು ಇಲ್ಲಿ ನೋಡಬಹುದಾಗಿದೆ. ಹೀಗೆ ಬಸವನನ್ನು ಸಿಂಗಾರಗೊಳಿಸಲು ಕೌದಿ ಬಟ್ಟೆ, ಗೆಜ್ಜೆ ಸರ, ಗೆಜ್ಜೆ, ಗಂಟೆ, ದುಡ್ಡಿನ ಚೀಲ, ಜೋಳಿಗೆ ಮುಂತಾದ ವಸ್ತುಗಳನ್ನು ಬಳಸಿಕೊಂಡು ಸಿಂಗಾರಿಸುತ್ತಿದ್ದಾರೆ. ಅತ್ತ ಮಹಿಳೆಯರು ಕೂಡ ಸಂಸಾರದ ನೋಗ ಹೊತ್ತು ದಿನನಿತ್ಯ ಮನೆಯ ಸುತ್ತಮುತ್ತಲಿನ ಸ್ಥಳವನ್ನು ಸ್ವಚ್ಛಗೊಳಿಸಿ ಅಡುಗೆ ಮಾಡಿ ಗಂಡನಿಗೆ ಉಪಚರಿಸುತ್ತಾಳೆ. ನಂತರ ಮನೆಯ ಯಜಮಾನ ಸಿಂಗಾರಗೊಂಡ ಕೋಲೆ ಬಸವನನ್ನು ಕರೆದುಕೊಂಡು ಊರೂರು ಸುತ್ತಲೂ ಹೊರಡುತ್ತಾನೆ.
ಕೋಲೆ ಬಸವನಿಗೆ ತರಬೇತಿ ನೀಡುವ ಇವರು ಬಸವನನ್ನು ಹಗ್ಗದಲ್ಲಿ ಹಿಡಿದು ಅದರ ಹೆಸರನ್ನು ಕೇಳಿದರೆ ತಲೆ ಅಲ್ಲಾಡಿಸುತ್ತದೆ. ನಿಮ್ಮ ಹೆಸರು ಸೀತಮ್ಮನ ಎಲ್ಲ ಎಡಗೈ ಬಲಗೈ ಎಲ್ಲ ಗೊತ್ತೇನಾ? ಹೀಗೆ ಧರ್ಮ ಕೊಡುವ ಬಲಗೈ ತೋರಿಸು, ಧರ್ಮ ಕೊಡಬೇಡ ಎಂದರೆ ಎಡಗೈ ತೋರಿಸು, ಧರ್ಮ ಕೊಟ್ಟವರಿಗೆ ನಮಸ್ಕಾರ ಮಾಡು ಎಂದ ತಕ್ಷಣ ನೆಲದ ಮೇಲೆ ಕುಳಿತು ನಮಸ್ಕಾರ ಮಾಡುತ್ತದೆ. ಇದೇ ರೀತಿ ಕೋಲೆ ಬಸವನ ಕಾಲುಗಳನ್ನು ತನ್ನ ಎದೆಯ ಮೇಲೆ ಇಟ್ಟುಕೊಂಡು ಸೀತಾರಾಮ ಕಲ್ಯಾಣ ಸಂಭಾಷಣೆಯ ಸನ್ನಿವೇಶಗಳನ್ನು ಹೇಳಿಕೊಟ್ಟು ಆಟವನ್ನು ಕರಗತ ಮಾಡಿಸುತ್ತಾರೆ. ಈ ಅಲೆಮಾರಿ ಕೋಲೆ ಬಸವ ಸಮುದಾಯದ ಕುರಿತು ಅದೇ ಸಮುದಾಯದ ವೆಂಕಟೇಶ್ ಮಾತನಾಡುತ್ತಾ ತಮ್ಮ ಜೀವನದ ಕಷ್ಟ ಹಂಚಿಕೊಂಡಿದ್ದಾರೆ. ನಮಸ್ಕಾರ ಸ್ವಾಮಿ. ನಾವು ಬಸವಣ್ಣವರು. ಬೆಳಗ್ಗೆ ಎದ್ದರೆ ಗೋವು ಇಟ್ಕೊಂಡು ನಾವು ಹೋಗಿ ಏನೋ ಒಂದು ಸ್ವಲ್ಪ ನಮ್ಮ ಹೊಟ್ಟೆ ಪಾತ್ರ ನಡೆಸ್ಕೊತೀವಿ. ಈ ಬಸವ ಅನ್ನೋದು ಇವಾಗ ಬಂದಿರೋದಲ್ಲ, ಪುರುಗಾಲಿಂದ ಇದ್ದಿರೋದು. ಗೋವು ಮಾತಾ, ಬಸವ, ಬಸವೇಶ್ವರ ಅಂತ ಕರೀತಾರೆ. ಇವು ಕೆಲವು ತುಂಬ ಹಿಂದೆಯಿಂದ ಬಂದಿರೋವಂಥ ಕಥೆ ಇದು. ಇವಾಗಲೂ ನಾವು ಅದೇ ಗೋವು ಅನ್ನೋದು ನಾವು ಹಿಡ್ಕೊಂಡು ಹೋಗ್ತಾ ಇದ್ದೀವಿ, ಬರ್ತಾ ಇದ್ದೀವಿ. ಒಂದು ಅಭಿಮಾನವಿದೆ. ಮುಕ್ಕೋಡಿ ದೇವತೆಗಳಿಗೂ ಮುಖ್ಯವಾಗಿದ್ದು ಗೋವು ಮಾತಾ ಅಂತ ಹೇಳಿ ಇವಾಗಲೂ ಗೋವು ಪೂಜೆ ಮಾಡ್ತಾರೆ. ನಮಗೇನು ಅಭಿಮಾನಲ್ಲೇ ನೋಡ್ತಾರೆ. ಸಂತೋಷ, ಎಲ್ಲ ಚೆನ್ನಾಗಿದೆ. ಆದರೆ ಈ ಸಿಟಿಗೆ ಬಂದ ಮೇಲೆ ಒಂದು ಸ್ವಲ್ಪ ತುಂಬ ಕಷ್ಟ ಆಗಿರೋದು ಏನಂದರೆ, ಈ ಗೋವು ಒಂದು ಹುಲ್ಲು ಸಿಕ್ಕಲ್ಲ, ತುಂಬ ಕಷ್ಟ ಆಗ್ತದೆ ಸ್ವಲ್ಪ. ಅದು ನಮ್ಮ ಕೈನಿಂದನೂ ಒಂದೊಂದು ಸತಿ ಅಲ್ಲಿ ಇಲ್ಲಿ ಸಾಲ ಮಾಡಿಕೊಂಡು ಒಂದು ಸ್ವಲ್ಪ ಹುಲ್ಲು ಹಿಂಡಿ ತೌಡು ತೊಗೊಂಡ್ಬರ್ತಾ ಇದ್ದೀವಿ. ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ಮಾತಿನಂತೆ ತಮ್ಮ ವೃತ್ತಿ ಜೀವನ ಸಾಗಿಸಲು ತಮಗೆ ಸಿಕ್ಕ ಕಾರ್ಯಕ್ರಮಗಳಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶಿಸುವುದು ಕೋಲೆ ಬಸವ ಸಮುದಾಯದವರ ಕಾಯಕವಾಗಿದ್ದು, ಹೀಗೆ ಕಾರ್ಯಕ್ರಮದಲ್ಲಿ ತರಬೇತಿ ನೀಡಿದ ಕೋಲೆ ಬಸವನನ್ನು ಕರೆದುಕೊಂಡು ಬಂದು ಆಟವಾಡಿಸುವ ಮೂಲಕ ಮನಮೋಹಕ ಕಲೆ ಪ್ರದರ್ಶನ ನೀಡುತ್ತಾರೆ. ಇವರ ತಂಡದಲ್ಲಿ ಒಬ್ಬ ಮುಖವೀಣೆ ನುಡಿಸಿದರೆ ಇನ್ನೊಬ್ಬ ತಾಳಕ್ಕೆ ತಕ್ಕಂತೆ ಡೋಲು ನುಡಿಸುತ್ತಿರುತ್ತಾನೆ. ಹೀಗೆ ಉಳಿದಿಬ್ಬರು ಸಂಭಾಷಣೆಗಳನ್ನು ಹೇಳುತ್ತಿದ್ದರೆ ಆಟ ಆಡಿಸುವವನು ತನ್ನ ಕಾಲುಗಳನ್ನು ಮಡಿಸಿಕೊಂಡು ಮಲಗಿ ಮಡಿಸಿದ ತೊಡೆಗಳ ಮೇಲೆ ಕೋಲೆ ಬಸವನ ಕಾಲಿರಿಸಿಕೊಂಡು ಆಟದ ಮುಖ್ಯ ವಸ್ತುವಾದ ಸೀತಾರಾಮರ ಕಲ್ಯಾಣ ಸಂಭಾಷಣೆಯ ಸನ್ನಿವೇಶಗಳನ್ನು ಹೇಳುತ್ತಾ ಮನರಂಜನೆಯ ಪ್ರದರ್ಶನ ನೀಡುತ್ತಿರುವುದನ್ನು ಕಾಣಬಹುದಾಗಿದೆ. ದಕ್ಷಿಣ ಭಾರತೀಯ ಸಂಪ್ರದಾಯಗಳಲ್ಲಿ ನಾದಸ್ವರ ಸಂಗೀತ ವಾದ್ಯವು ವಿಶೇಷತೆಯಿಂದ ಕೂಡಿದ್ದು, ಕೋಲೆ ಬಸವ ಸಮುದಾಯದವರು ಕೂಡ ಪುರಾತನ ಕಾಲದಿಂದ ಬಂದಂತಹ ಈ ಕಲೆಯನ್ನು ಕರಗತ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಇದೇ ಸಮುದಾಯದ ವೆಂಕಟೇಶ್ ಅವರು ಗುರುವಿಲ್ಲದೆ ಕಲಿತ ಈ ನಾದಸ್ವರ ವಿದ್ಯೆಯನ್ನು ಹೀಗೆ ನುಡಿಸುತ್ತಿದ್ದಾರೆ. ಇವರ ಜೊತೆಯಲ್ಲೇ ಮತ್ತೊಬ್ಬರು ಡೋಲು ಬಾರಿಸುತ್ತಾ ಅವರ ನಾದಸ್ವರಕ್ಕೆ ಜೀವ ತುಂಬುವುದು ವಿಶೇಷವಾಗಿದೆ. ಈ ರೀತಿಯಾಗಿ ಕೇಳುಗರಿಗೆ ಮನರಂಜನೆ ನೀಡಿ ಬೀದಿ ಬೀದಿ ಸುತ್ತುತ್ತಾ ಅವರು ಕೊಡುವ ಹಣ ಹಾಗೂ ಧಾನ್ಯವನ್ನು ಪಡೆದು ಮುಂದೆ ಸಾಗುತ್ತಿದ್ದರೆ ಅವರ ಮಕ್ಕಳು ಕೂಡ ಇವರ ಜೊತೆ ಮನೆ ಮನೆಗೆ ತೆರಳಿ ಭಿಕ್ಷೆ ಬೇಡುತ್ತಾರೆ. ಇದರಿಂದ ಈ ಸಮುದಾಯದ ಮಕ್ಕಳು
ಶಿಕ್ಷಿತರಾಗದೆ ಉಳಿದಿದ್ದಾರೆ. ಕೋಳೆ ಬಸವ ಸಮುದಾಯದ ಜಾನಪದ ಮನರಂಜನೆಯ ಕಲೆಯನ್ನು ಇಂದು ನೋಡಲು ಜನರಿಲ್ಲದೆ ನಶಿಸುತ್ತಿರುವುದು ದುರದೃಷ್ಟಕರ. ಇದಕ್ಕೆ ಕಾರಣ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಫೋನ್, ಕಂಪ್ಯೂಟರ್ ಬಳಕೆಯ ಪರಿಣಾಮ ಜನರು ಹೆಚ್ಚು ಆ ಕಡೆ ಆಕರ್ಷಣೆ ಆಗಿರುವುದರಿಂದ ಈ ಸಾಂಪ್ರದಾಯಿಕ ಕಲೆ ನಶಿಸುತ್ತಿದೆ. ಈ ಕುರಿತು ಕೋಳೆ ಬಸವ ಸಮುದಾಯದ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ್ ಮಾತನಾಡಿದ್ದಾರೆ. 2024 ಇಷ್ಟರಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಈ ಮೊಬೈಲು, ಟೆಕ್ನಾಲಜಿ, ಫಿಲಿಮ್ಸು, ಟಿ ವಿ, ಟೆಲಿವಿಷನ್ಸು ಎಲ್ಲ ಬಂದ ಮೇಲೆ ನಮ್ಮ ಹಳೆ ಕಾಲದಲ್ಲಿ ನಮಗೆ ಒಳ್ಳೆ ಬೆಲೆ ಇತ್ತು. ಒಂದು ಊರು ಒಳಗಡೆ ಹೋಗೋದ ತಕ್ಷಣವೇ ಇವತ್ತು ಕೋಳೆ ಬಸವರದ್ದು ಮನೋರಂಜನೆ ಕಾರ್ಯಕ್ರಮ ಇದೆಯಪ್ಪ ಅಂತೇಳಿ ಊರಲ್ಲಿರುವಂಥ ಹಿರಿಯರು ದೊಡ್ಡವರಂತ ಒಳ್ಳೆ ಸಂಪ್ರದಾಯದಾಗ ಒಳ್ಳೆ ನಮಗೆ ರೆಸ್ಪಾನ್ಸಿಬಲ್ ಮಾಡ್ತಾಯಿದ್ರು, ಒಳ್ಳೆ ನಮಗೆ ರೆಸ್ಪಾನ್ಸ್ ಸಿಗ್ತಾಯಿತ್ತು. ಈಗ ಟೆಲಿವಿಷನ್ ಬಂದ ಮೇಲಿಂದ ಇಟ್ಕೊಂಡು ಈಗ 2024ವರೆಗೂ ನೋಡೋದಾದರೆ ನಮ್ಮ ಕಲೆಗೆ ಯಾರು ಬೆಲೆ ತೋರಿಸ್ತಾ ಇಲ್ಲ, ಯಾರು ನಮ್ಮನ್ನು ಆದರಿಸೋರಿಲ್ಲ. ಹೋಗೋ ಇವರೆಲ್ಲ ಭಿಕ್ಷಕರು, ಹೋಗಿರೋ ಅನ್ನೋ ಲೆಕ್ಕದಲ್ಲಿ ನಮ್ಮನ್ನು ಒಂದು ಹೀನಾಯವಾದ ಸ್ಥಿತಿಯಲ್ಲಿ ನೋಡ್ತಾ ಇದ್ದಾರೆ. ಅದು ಯಾಕೆ ಆ ಥರ ಹೋಗಿದೆಯಾ ಅಂದರೆ ಹಳೆ ಕಾಲದಲ್ಲಿ ನಮಗಿರುವಂಥ ಸಂಪ್ರದಾಯವಾಗಿರುವಂಥ ಒಂದು ಸಿಚುವೇಶನ್ ಇತ್ತು. ಈಗ ಟೆಲಿವಿಷನು, ಫಿಲ್ಮ್ ಎಲ್ಲ ಬಂದ ಮೇಲೆ ನಮ್ಮ ಕಲೆಗೆ ಬೆಲೆ ಇಲ್ಲ ಆಗ್ಬಿಟ್ಟಿದೆ. ಆಧುನಿಕತೆಯ ಒಡೆತದ ನಡುವೆಯೂ ತಮ್ಮ ಕುಲಕಸುಬನ್ನೇ ನಂಬಿ ಜೀವನ ಸಾಗಿಸುತ್ತಿರುವ ಕೋಳೆ ಬಸವ ಸಮುದಾಯದ ಜನ ಅನಾದಿ ಕಾಲದಿಂದ ಬಂದ ಜಾನಪದ ಸಾಂಸ್ಕೃತಿಕ ಕಲೆಯನ್ನು ಜೀವಂತವಾಗಿ ಉಳಿಸಿಕೊಂಡು ಬದುಕುತ್ತಿದ್ದಾರೆ.